ವೇಕಪ್ ಟು ದ ರಿಯಾಲಿಟಿ. ಇವತ್ತಿನ ಮಾರ್ಕೆಟ್ ನೀವು ಅಬ್ಸರ್ವ್ ಮಾಡಿದ್ರೆ ನಿನ್ನೆ ತರನೇ ಬೇರೆ ಟ್ರೆಂಡ್ ನ ಕಂಟಿನ್ಯೂಸ್ ಆಗಿ ಮೇಂಟೈನ್ ಮಾಡಿ. ಅಂಡ್ ಇನ್ಫ್ಯಾಕ್ಟ್ ಹಾಫ್ ಸೆಷನ್ ಆದ್ಮೇಲೆ ಡೇ ಲೋ ನಿಂದ ನಮ್ಮ ನಿಫ್ಟಿ 50 ಬಂದು ಡೇ ಹೈ ಗೆ ಟಚ್ ಆಗಿ. ಅಂಡ್ ನಿಫ್ಟಿ 50 ಬಗ್ಗೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವೇನಾದ್ರು ಇಂಟ್ರಾಡೇ ಸ್ಟಾಕ್ ಟ್ರೇಡಿಂಗ್ ಮಾಡ್ತಾ ಇದ್ದು ನಿಮಗೆ ಫಸ್ಟ್ ಪ್ರಯಾರಿಟಿ ಆಗಿರ್ಬೇಕು ಮೇಜರ್ ಸೆಕ್ಟರ್ ಮತ್ತೆ ಮೇಜರ್ ಇಂಡೈಸಸ್ ನ ಫಾಲೋ ಮಾಡೋದು. ಏನಕ್ಕೆ ಅಂತಂದ್ರೆ ಮಾರ್ಕೆಟ್ ಸೆಂಟಿಮೆಂಟ್ ಅದು ಬೇರಿಶ್ ಇದೆಯಾ ಅಥವಾ ಬುಲ್ಲಿಶ್ ಇದೆಯಾ ಅದರ ಬಯಾಸಸ್ ಮೇಲೆನೆ ನಿಮ್ಮ ಟ್ರೇಡ್ ಕೂಡ ಇರಬೇಕು. ಇವತ್ತಿನ ನಮ್ಮ ಸ್ಟಾಕ್ ಅಂತ ಅಪ್ಲಿಕೇಶನ್ ಅಲ್ಲಿ ಯಾವ ತರದ ಸ್ಟಾಕ್ಸ್ ಕೊಟ್ಟಿದೆ ಅಂತಾನ ನೋಡೋಣ ಬನ್ನಿ. ಇವತ್ತಿನ ಎಂಟೈರ್ ಮಾರ್ಕೆಟ್ ಅಲ್ಲಿ ಅಬ್ಸರ್ವ್ ಮಾಡಿ ಕಂಪ್ಲೀಟ್ ಆಗಿ ಬ್ಲಡ್ ಬಾತ್ ಆಗಿದೆ. ಅಂಡ್ ಇದರಲ್ಲಿ ಅತಿ ಹೆಚ್ಚು ಬಿದ್ದಿರುವಂತಹ ಸೆಕ್ಟರ್ ಯಾವುದು? ಡಿಫೆನ್ಸ್. ನೀವು ಡಿಫೆನ್ಸ್ ಸೆಕ್ಟರ್ ನೀವು ಕ್ಲಿಕ್ ಮಾಡಿದ್ರೆ ಡಿಫೆನ್ಸ್ ಅಲ್ಲಿ ಇರುವಂತಹ ಸ್ಟಾಕ್ಸ್ ಡೈನಮಿಟೆಕ್ ನೋಡಿ ಆಲ್ಮೋಸ್ಟ್ ಆಗಿ ಮೊಮೆಂಟಮ್ ಪ್ಯಾರಾಮೀಟರ್ಸ್ 10 ಕೊಟ್ಟಿದೆ. ಎಂಟಾರ್ ಟೆಕ್ ನೋಡಿ ಆಲ್ಮೋಸ್ಟ್ ಆಗಿ ಇದು ಕೂಡ ಮೊಮೆಂಟಮ್ ಪ್ಯಾರಾಮೀಟರ್ಸ್ ಮೋರ್ ದನ್ 5 ಕೊಟ್ಟಿದೆ. ಸೊ 10 ಆಗಿದೆ. ಸೊ ನಮ್ಮ ಸ್ಟಾಕ್ ಅಂತ ಅಪ್ಲಿಕೇಶನ್ ನೀವು ಅಬ್ಸರ್ವ್ ಮಾಡಬಹುದು. ನಮ್ಗೆ ಮಾರ್ಕೆಟ್ ಬಂದು ಬೇರಿಶ್ ಆಗಿರೋದ್ರಿಂದ ನೀವು ಇದರ ಟೇಬಲ್ ಮೇಲೆ ಫೋಕಸ್ ಮಾಡ್ತೀರಾ. ಇಲ್ಲಿ ಬಂದಂತಹ 20 ಸ್ಟಾಕ್ಸ್ ನೋಡಿ. AIL ಬ್ಯಾಂಕ್ ನೋಡಿ 915 ಗೆ ಅಪ್ಡೇಟ್ ಆಗಿದೆ. ಒನ್ ಸೋರ್ಸ್ ಕೂಡ 915 ಗೆ, ಸಿಎಂಟ್ ಕೂಡ 916 ಗೆ ಅಪ್ಡೇಟ್ ಆಗಿದೆ. ಸುಮಾರು 15ಕ್ಕಿಂತ ಪ್ಲಸ್ ಸ್ಟಾಕ್ಸ್ ನಮ್ಗೆ ಏನಾಗಿದೆ 930 ಒಳಗಡೆನೆ ಇಷ್ಟು ಸ್ಟಾಕ್ಸ್ ಕೂಡ ಅಪ್ಡೇಟ್ ಆಗಿದೆ. ಅಂಡ್ ಇಷ್ಟು ಸ್ಟಾಕ್ಸ್ ಕೂಡ ನಿಮ್ಗೆ ಮೋರ್ ದನ್ 3-4% ಕೂಡ ಮೂವ್ ಆಗಿದೆ. ಸೊ ನೀವೇನಾದ್ರು ಇಂಟ್ರಾಡೇ ಸ್ಟಾಕ್ ಟ್ರೇಡಿಂಗ್ ಮಾಡ್ತಾ ಇದ್ದು ನಿಮ್ಮಲ್ಲಿ ಎರಡು ಮೇಜರ್ ಇಂಪಾರ್ಟೆಂಟ್ ಬೇಕಾಗುತ್ತೆ. ಒಂದು ಸ್ಟಾಕ್ ಸೆಲೆಕ್ಷನ್, ಅದು ನಮ್ಮ ಸ್ಟಾಕ್ ಕಂಟೆಂಟ್ ಮುಖಾಂತರ ಸಿಗುತ್ತೆ. ಎರಡನೇದು ನೀವು ಎಲ್ಲಿ ಎಂಟ್ರಿ ಕೂರ್ತೀರಾ, ಎಲ್ಲಿ ಎಕ್ಸಿಟ್ ಮಾಡ್ತೀರಾ ಅಂತ ಅದು ನಮ್ಮ ಫ್ರೇಮ್ ವರ್ಕ್ ಮಾಸ್ಟರ್ ಕ್ಲಾಸ್ ಅಲ್ಲಿ ಸಿಗುತ್ತೆ. ನೀವೇನಾದ್ರು ಇಂಟ್ರಾಡೇ ಸ್ಟಾಕ್ ಟ್ರೇಡಿಂಗ್ ಮಾಡ್ಬೇಕು ಅಂದ್ರೆ ಕಾಮೆಂಟ್ ಮಾಡಿ ಸ್ಟಾಕ್ ಅಂತ ನಾವು ನಿಮ್ಗೆ ಫ್ರೀ ಮಾಸ್ಟರ್ ಕ್ಲಾಸ್ ನ ಕಲ್ಸ್ಕೊಡ್ತೀವಿ. ಲೆಟ್ಸ್ ಹಂಟ್ ಅಂಡ್ ಗ್ರೋ ಟುಗೆದರ್.